ಇನ್ನು ಮೀಟಿಂಗ್ನಲ್ಲಿ ಸೀರಿಯಸ್ ಏನೋ ಚರ್ಚೆ ಆಗಿಲ್ಲ. ಡಿನ್ನರ್ ಮೀಟಿಂಗ್ನಲ್ಲಿ MB ಪಾಟೀಲ್ ಹೇಳಿಕೆ ಅಂಥದ್ದೇನೋ ಭಾಳ ಸೀರಿಯಸ್ ಆದಂಥ ಚರ್ಚೆ ಏನು ಆಗಿಲ್ಲ. ಊಟ ಚೆನ್ನಾಗಿತ್ತು, ನಾನೊಂದು 2 ದೋಸೆ ತಿಂದೆ, ಇಡ್ಲಿನೂ ಚೆನ್ನಾಗಿತ್ತು, ಒಂದು ಎರಡು ಇಡ್ಲಿ ತಿಂದಿದ್ದೀನಿ. ಯಾವುದೇ ಚರ್ಚೆ ಆಗಿಲ್ಲ, ಸುಮ್ಮನೆ ಊಟ ಮಾಡಿದ್ವಿ. ನಮ್ಮಲ್ಲಿ ಕಲೆಕ್ಷನ್ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ. ಮೇ ಬಿ BJP ಅವರೆಲ್ಲ ಆ ಪದ್ಧತಿ ಇದೆ ಅಂತ ಕಾಣಿಸುತ್ತೆ. ಎಲ್ಲಾದರೂ ಬೇರೆ ರಾಜ್ಯದಲ್ಲಿ ಎಲೆಕ್ಷನ್ ಇದ್ದರೆ ಕಲೆಕ್ಷನ್ ಮಾಡಿಕೊಡೋ ಪದ್ಧತಿ BJP ಅವರಲ್ಲಿ ಇರಬೇಕು, ಅದಕ್ಕೆ ನಮ್ಮ ಮೇಲೆ ಹೇಳ್ತಿದ್ದಾರೆ ಅವರು ಅಂತ MB ಪಾಟೀಲ್ ಹೇಳಿದ್ದಾರೆ. ಚೆನ್ನಾಗಿತ್ತು, ಊಟ ಚೆನ್ನಾಗಿತ್ತು. ನಾನು 2 ಇಡ್ಲಿ ತಿಂದೆ, 2 ದೋಸೆ ತಿಂದೆ. ಸಾಂಬಾರು ಇರಲಿಲ್ಲ, ಚಟ್ನಿ ಇತ್ತು ಅಷ್ಟೇ. ಜನರಲ್ ಆಗಿದೆ, ಏನಂತ ಅಂಥದ್ದು ಯಾವುದೂ ಇಲ್ಲ. ಸುಮ್ಮನೆ ಒಂದು ಊಟ, ಅಂಥದ್ದೇನೂ ಸೀರಿಯಸ್ ಆಗಿ ಅಜೆಂಡಾ ಚರ್ಚೆ ಅಂಥದ್ದು ಯಾವುದೂ ಕೂಡ ಇಲ್ಲ. BJPಯಲ್ಲಿ ಅವರು ಮೋಸ್ಟ್ಲಿ ಈಗೆಲ್ಲ ಮೀಟಿಂಗ್ ಮಾಡಿ ಕಲೆಕ್ಷನ್ ಮಾಡಿದ್ದು ರೂಢಿ ಇರಬೇಕು. ಅವ್ರು ಎಲ್ಲೋ ಒಂದು ಕಡೆ ಹೋಗ್ಬೇಕಾಗಿತ್ತು, ಹೇಳಿದ್ರು ಅವರು ಬಂದರು. 15 ನಿಮಿಷ ಅಲ್ಲ, ನನಗಿಂತ ಮೊದಲವ್ರು ಹೋಗಿದ್ರು. ನಾನು ಬರೋಕ್ಕಿಂತ ಮುಂಚೆ ಬಿಟ್ಟರೆ ಒಂದು 10 ನಿಮಿಷ ಅಷ್ಟೇ. 1 ಗಂಟೆ ಮೇಲೆ ಇದ್ರು. ನಿಮ್ಗೆ 15 ನಿಮಿಷ ಕಾಣ್ತಿರ್ಬೇಕು, ಅದು 1 ಗಂಟೆ. ನೋಡಿ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಏನು ಮಾಡ್ತದೆ, ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ಹೊಸದಾಗಿ ನಾವೇನು ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಹೈಕಮಾಂಡು ಅಂತಿಮ. ಹೈಕಮಾಂಡು ಇಲ್ಲಿ ವೀಕ್ಷಕರನ್ನು ಕಳಿಸ್ತಾರೆ, ಸೀನಿಯರ್ ಲೀಡರ್ಸ್ನ. ಅವರು ಬಂದು ಎಲ್ಲರ ಒಂದು ಅಭಿಪ್ರಾಯಗಳನ್ನು ತಗೋತಾರೆ. ಅಲ್ಲಿ ಹೋಗಿ ಅವ್ರ ಮುಂದೆ ಇಟ್ಟಾರೆ, ಹೈಕಮಾಂಡ್ ನಿರ್ಧಾರ ತಗೋತಾರೆ. ಅಂದ್ರೆ ಎಲ್ಲ ಅಭಿಪ್ರಾಯವನ್ನು ಆಲಿಸ್ತಾರೆ, ಆಮೇಲೆ ನಿರ್ಣಯ ತಗೋದು. ಇದು ಯಾವಾಗ ಹೊಸದಾಗಿ ಇದು ಮಾಡುವಂಥ ಪ್ರಶ್ನೆ ಬಂದಾಗ ಇಸಿದ ಪದ್ಧತಿ. ಶಾಸಕರ ಅಭಿಪ್ರಾಯ ಇರ್ತದಲ್ಲ, ಅದ್ರ ಪ್ರಕಾರ ಮಾಡ್ತಾರೆ. BJP ಅವ್ರು ಹೇಳಿದ್ರು, ಅಕ್ಟೋಬರ್ ಹೇಳಿದರು, ದಸರಾ ಹೇಳಿದರು. ದಸರಾ ಮುಗಿತಲ್ಲ, ಮೊದಲು ಅವ್ರ ಭವಿಷ್ಯ ನೋಡ್ಕೊ ಅಂತ ಹೇಳ್ಕೊಳ್ಳಿ. ಒಂದು ಮನೆ 100 ಬಾಗಿಲಾಗಿದ್ದಾವೆ ಏನ್ರಿ, ಬೇರೊಬ್ರು ಭವಿಷ್ಯ ಹೇಳಬೇಡ. ನಿಮ್ಮ ಬಾಗಿಲುಗಳು ನೋಡ್ಕೊಳ್ರಿ. ಅಶೋಕ್ ಬಾಗಿಲ, ಒಂದು ವಿಜಯೇಂದ್ರದ ಬಾಗಿಲ.